Pause. Shifa. Maternity care, most affordable and compassionate, maternal health care in city of Vijaypur. ಎಲ್ಲರಿಗೂ ನಮಸ್ಕಾರ. ಗರ್ಭಾವಸ್ಥೆಯ ಕೊನೆಯ ಹಂತ. ಅಬ್ಬಾ, ಎಂಥ ಸಮಯ ಅಲ್ವಾ? ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಸ್ವಲ್ಪ ಆತಂಕ. ಈ ಒಂದು ನಿರ್ಣಾಯಕ ಸಮಯದಲ್ಲಿ ಎಲ್ಲ ಗೊಂದಲಗಳನ್ನ ಬದಿಗಿಟ್ಟು ಧೈರ್ಯವಾಗಿರಲು ಸಹಾಯ ಮಾಡುವ ಒಂದು ಮಾರ್ಗದರ್ಶನಿಯನ್ನ ಶಿಫಾ ಆಸ್ಪತ್ರೆ ಸಿದ್ಧಪಡಿಸಿದೆ. ಬನ್ನಿ, ಇವತ್ತು ಅದರ ಬಗ್ಗೆನೇ ವಿವರವಾಗಿ ಮಾತಾಡೋಣ. ಹೌದು, ಎಲ್ಲರ ಮನಸ್ಸಲ್ಲೂ ಕಾಡೋ ಮೊದಲನೇ ಪ್ರಶ್ನೆ ಅಂದ್ರೆ, ಸರಿ, ಹೆರಿಗೆಗೆ ಟೈಮ್ ಆಗಿದೆ ಅಂತ ನಮ್ಮ ದೇಹಕ್ಕೆ ಹೇಗೆ ಗೊತ್ತಾಗತ್ತೆ? ಅದು ನಮಗೆ ಹೇಗೆ ಹೇಳುತ್ತೆ ಅಲ್ವಾ? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ. ಮೊದಲಿಗೆ ದೇಹ ಹೆರಿಗೆಗೆ ರೆಡಿ ಆಗ್ತಿದೆ ಅಂತ ಹೇಳೋಕೆ ಕೆಲವು ಸಿಗ್ನಲ್ಸ್ ಕೊಡುತ್ತೆ. ಆದ್ರೆ ಇವು ಅರ್ಜೆಂಟ್ ಸಿಗ್ನಲ್ಸ್ ಅಲ್ಲ. ಅಂದ್ರೆ ಹೆರಿಗೆಗೆ ಸಮಯ ಹತ್ರ ಬರ್ತಿದೆ ಅನ್ನೋದ್ರ ಸೂಚನೆಯಷ್ಟೇ. ಅವು ಯಾವುವು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಬ್ರಾಕ್ಸ್ಟನ್ ಹಿಕ್ಸ್ ಕಂಟ್ರಾಕ್ಷನ್ಸ್ ಅಂತ ಕರೀತಾರೆ. ಇದನ್ನ ಪ್ರಾಕ್ಟೀಸ್ ಕಂಟ್ರಾಕ್ಷನ್ಸ್ ಅಂತಾನೂ ಹೇಳ್ಬೋದು. ಅಂದ್ರೆ ಹೊಟ್ಟೆ ಇದ್ದಕ್ಕಿದ್ದ ಹಾಗೆ ಟೈಟ್ ಆದಂಗೆ ಅನ್ಸುತ್ತೆ. ಆದ್ರೆ ಇದು ನಿಜವಾದ ಹೆರಿಗೆ ನೋವಲ್ಲ. ನೀವು ಸ್ವಲ್ಪ ಓಡಾಡಿದ್ರೆ ಅಥವಾ ಪೊಸಿಷನ್ ಚೇಂಜ್ ಮಾಡಿದ್ರೆ ಸಾಕು, ಇದು ಸಾಮಾನ್ಯವಾಗಿ ನಿಂತು ಹೋಗತ್ತೆ. ಇನ್ನೊಂದು ಸಂಕೇತ ಅಂದ್ರೆ ಲೈಟ್ನಿಂಗ್. ಇದರರ್ಥ ಮಗು ಸೊಂಟದ ಭಾಗಕ್ಕೆ ನಿಧಾನವಾಗಿ ಕೆಳಗೆ ಇಳಿಯುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಹೊಟ್ಟೆಯ ಮೇಲ್ಭಾಗದಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ, ಉಸಿರಾಡೋಕ್ಕೂ ಈಸಿ ಆಗುತ್ತೆ. ಆದ್ರೆ ಮೂತ್ರಕೋಶದ ಮೇಲೆ ಒತ್ತಡ ಜಾಸ್ತಿಯಾಗಿ ಆಗಾಗ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಅನ್ಸ್ಬೋದು. ಕೆಲವರಿಗೆ ಮ್ಯೂಕಸ್ ಪ್ಲಗ್ ಅಂತ ಕರೆಯೋ ಒಂದು ದಪ್ಪ ಲೋಳೆಯಂತಹ ಸ್ರಾವ ಕಾಣಿಸ್ಕೊಳ್ಬೋದು. ಇದು ಕೂಡ ದೇಹ ಹೆರಿಗೆಗೆ ರೆಡಿ ಆಗ್ತಿದೆ ಅನ್ನೋದ್ರ ಸಂಕೇತ. ಆದ್ರೆ ಒಂದು ವಿಷಯ ನೆನ್ಪಿಡಿ, ಇದು ಕಾಣಿಸ್ಕೊಂಡ ತಕ್ಷಣವೇ ಹೆರಿಗೆ ಆಗಲ್ಲ. ಕೆಲವೊಮ್ಮೆ ಕೆಲವು ಗಂಟೆಗಳು ಅಥವಾ ಒಂದೆರಡು ದಿನಗಳು ಕೂಡ ಆಗಬಹುದು. ಓಕೆ, ಇಲ್ಲಿಯವರೆಗೆ ನೋಡಿದ್ದು ಆರಂಭಿಕ ಸೂಚನೆಗಳು. ಈಗ ನಾವು ತುಂಬಾನೇ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಅಂದ್ರೆ ಯಾವ ಸಿಗ್ನಲ್ಸ್ ಬಂದ್ರೆ ಇನ್ನ ತಡ ಮಾಡಬಾರ್ದು, ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಅರ್ಥ. ಬನ್ನಿ ನೋಡೋಣ. ನೋಡಿ, ಈಗ ನಾವು ಚರ್ಚೆ ಮಾಡ್ತಿರೋ ಈ ಸಂಕೇತಗಳು ತುಂಬಾನೇ ಗಂಭೀರವಾದವು. ಇದ್ರಲ್ಲಿ ಯಾವ್ದು ಕಾಣಿಸ್ಕೊಂಡ್ರೂ ತಕ್ಷಣವೇ ಡಾಕ್ಟರ್ ಹತ್ರ ಹೋಗ್ಲೇಬೇಕು. ಈ ಟೇಬಲ್ ಅನ್ನೊಮ್ಮೆ ನೋಡಿ. ಮೊದಲನೇದು ನಿಯಮಿತ ಸಂಕೋಚನಗಳು. ಅಂದ್ರೆ ನೋವು ಪದೇ ಪದೇ ಒಂದು ನಿರ್ದಿಷ್ಟ ಟೈಮ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಬರೋಕೆ ಶುರುವಾಗತ್ತೆ. ಎರಡನೇದು ನೀರು ಒಡೆಯೋದು. ಅಂದ್ರೆ ಒಂದೇ ಸಮನೆ ನೀರು ಹರಿಯೋದು ಅಥವಾ ನಿಧಾನವಾಗಿ ಲೀಕ್ ಆಗ್ತಾ ಇರೋದು. ಮೂರನೇದು ಯೋನಿ ರಕ್ತಸ್ರಾವ. ಇದು ಸಣ್ಣ ಚುಕ್ಕೆಗಳಲ್ಲ, ಬದಲಾಗಿ ತಿಳಿ ಕೆಂಪು ಬಣ್ಣದ ರಕ್ತಸ್ರಾವ. ನಾಲ್ಕನೇದು ಮಗುವಿನ ಚಲನೆ ತುಂಬಾ ಕಡಿಮೆ ಆಗೋದು. ಕೊನೆಯದಾಗಿ ತೀವ್ರವಾದ ತಲೆನೋವು, ಕಣ್ಣು ಮಂಜಾಗೋದು ಅಥವಾ ಕೈ ಮುಖದಲ್ಲಿ ಇದ್ದಕ್ಕಿದ್ದ ಹಾಗೆ ಊತ ಬರೋದು. ಇವೆಲ್ಲವೂ ತುರ್ತು ಸಂಕೇತಗಳು. ಈಗ ಹೇಳಿದ್ನಲ್ಲ, ನಿಯಮಿತ ಸಂಕೋಚನಗಳು. ಅದರಲ್ಲಿ ಈ 5-1-1 ರೂಲ್ ಅನ್ನೋದು ತುಂಬಾನೇ ಮುಖ್ಯ. ಅಂದ್ರೆ ಏನು? ನೋವು ಪ್ರತಿ 5 ನಿಮಿಷಕ್ಕೆ ಒಮ್ಮೆ ಬರಬೇಕು, ಬಂದಾಗ ಸುಮಾರು 1 ನಿಮಿಷ ಇರಬೇಕು. ಇದೇ ರೀತಿ ಸತತವಾಗಿ 1 ಗಂಟೆ ಕಾಲ ಮುಂದುವರೆದ್ರೆ ಇನ್ನೇನು ಯೋಚಿಸದೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಅರ್ಥ. ಇದನ್ನ ನೆನ್ಪಲ್ಲಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಓಕೆ, ದೇಹ ಯಾವೆಲ್ಲ ಸಿಗ್ನಲ್ಸ್ ಕೊಡುತ್ತೆ ಅಂತ ತಿಳ್ಕೊಂಡ್ವಿ. ಈಗ ನಾವು ಪ್ರಾಕ್ಟಿಕಲ್ ಆಗಿ ಏನೆಲ್ಲ ತಯಾರಿ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಈ ಸಿದ್ಧತೆಗಳು ಆ ಕ್ಷಣದ ಟೆನ್ಷನನ್ನ ಖಂಡಿತ ಕಡಿಮೆ ಮಾಡುತ್ತವೆ. ಇಲ್ಲಿ 3 ಸಿಂಪಲ್ ಸ್ಟೆಪ್ಸ್ ಇದೆ. ಮೊದಲನೇದು, ಹಾಸ್ಪಿಟಲ್ ಬ್ಯಾಗ್ ರೆಡಿ ಮಾಡ್ಕೊಳ್ಳಿ. ತಮ್ಗೆ ಮತ್ತು ಹುಟ್ಲಿರೋ ಮಗುವಿಗಾಗಿ ಬೇಕಾದ ಎಲ್ಲ ವಸ್ತುಗಳನ್ನು ಪ್ಯಾಕ್ ಮಾಡಿ. ಎರಡನೇದು, ಹೋಗೋ ಪ್ಲಾನ್ ರೆಡಿ ಇರ್ಲಿ. ಅಂದ್ರೆ ಹಾಸ್ಪಿಟಲ್ಗೆ ಹೇಗ್ ಹೋಗೋದು, ಯಾರ್ ಕರ್ಕೊಂಡೋಗ್ತಾರೆ ಅನ್ನೋದನ್ನೆಲ್ಲ ಫೈನಲ್ ಮಾಡ್ಕೊಳ್ಳಿ. ಮೂರನೇದು, ಚೆನ್ನಾಗಿ ರೆಸ್ಟ್ ಮಾಡಿ, ಒಳ್ಳೆ ಊಟ ಮಾಡಿ, ಸಾಕಷ್ಟು ನೀರು ಕುಡೀರಿ, ಸಣ್ಣ ಸಣ್ಣ ಊಟ ಮಾಡಿ, ಎನರ್ಜಿ ಲೆವೆಲ್ಸ್ನ ಮೇಂಟೈನ್ ಮಾಡಿ. ಕೊನೆಯದಾಗಿ, ದೈಹಿಕ ಸಿದ್ಧತೆ ಎಷ್ಟು ಮುಖ್ಯವೋ ಮಾನಸಿಕ ಮತ್ತು ಭಾವನಾತ್ಮಕ ಸಿದ್ಧತೆಯೂ ಅಷ್ಟೇ ಮುಖ್ಯ ಅಲ್ವಾ? ಹಾಗಾಗಿ ಈ ಮಾರ್ಗದರ್ಶನದಲ್ಲಿ ನಂಬಿಕೆಯ ಮೂಲಕ ಹೇಗೆ ಧೈರ್ಯ ಮತ್ತು ಸಮಾಧಾನವನ್ನು ಕಂಡುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಕೆಲವು ಸಲಹೆಗಳನ್ನು ನೀಡಲಾಗಿದೆ. ಇದು ಯಾವುದೇ ಸವಾಲಿನ ಸಮಯದಲ್ಲಿ ಮನಸ್ಸಿಗೆ ಶಕ್ತಿ ಕೊಡಬಹುದು. ಉದಾಹರಣೆಗೆ, ಕಷ್ಟದ ಸಮಯದಲ್ಲಿ ಸಹಾಯ ಮತ್ತು ಸಮಾಧಾನಕ್ಕಾಗಿ ಪ್ರವಾದಿ ಯೂನುಸ್ ಅವರ ಈ ಪ್ರಾರ್ಥನೆಯನ್ನು ಮೂಲ ಮಾರ್ಗದರ್ಶಿನಿಯಲ್ಲಿ ಶಿಫಾರಸು ಮಾಡಲಾಗಿದೆ. ಇದು ಸಂಕಷ್ಟದ ಸಮಯದಲ್ಲಿ ನಂಬಿಕೆಯ ಮೂಲಕ ಬಲವನ್ನು ಕಂಡುಕೊಳ್ಳುವ ಒಂದು ಮಾರ್ಗ ಅಂತ ಹೇಳಲಾಗಿದೆ. ಹಾಗೆಯೇ ಕುಟುಂಬ ಮತ್ತು ಸಂತಾನದ ಒಳಿತಿಗಾಗಿ ಪ್ರವಾದಿ ಜಕರ್ಯಾ ಅವರ ಈ ಪ್ರಾರ್ಥನೆಯನ್ನು ಸಹ ಉಲ್ಲೇಖಿಸಲಾಗಿದೆ. ಇದು ಗರ್ಭಿಣಿಯರಿಗೆ ಸಮಾಧಾನ ಮತ್ತು ಭರವಸೆಯನ್ನು ನೀಡಬಲ್ಲದು ಎಂದು ಮಾರ್ಗದರ್ಶನಿಯಲ್ಲಿ ತಿಳಿಸಲಾಗಿದೆ.
ಅಷ್ಟೇ ಅಲ್ಲ, ಮನಸ್ಸಿಗೆ ಶಾಂತಿ ಮತ್ತು ರಕ್ಷಣೆಯ ಭಾವನೆ ಮೂಡಲು ಕುರಾನ್ನ ಕೆಲವು ನಿರ್ದಿಷ್ಟ ಅಧ್ಯಾಯಗಳನ್ನು ಓದಲು ಅಥವಾ ಕೇಳಲು ಕೂಡ ಸಲಹೆ ನೀಡಲಾಗಿದೆ. ಇಲ್ಲಿ ಪಟ್ಟಿ ಮಾಡಿರುವ ಈ ಅಧ್ಯಾಯಗಳು ಮನಸ್ಸಿಗೆ ನೆಮ್ಮದಿ ತರ್ತವೆ ಅನ್ನೋದು ಒಂದು ನಂಬಿಕೆ. ಕೊನೆಯದಾಗಿ ದಿಕ್ರ್ ಅಂದ್ರೆ ದೇವರ ಸ್ಮರಣೆ. ಇದು ಹೆರಿಗೆ ನೋವಿನ ಸಮಯದಲ್ಲಿ ಬಹಳ ದೊಡ್ಡ ಶಕ್ತಿಯ ಮೂಲವಾಗಬಲ್ಲದು ಅಂತ ಈ ಗೈಡ್ ಹೇಳುತ್ತೆ. ಸುಭಾನಲ್ಲಾ, ಅಲ್ಹಮ್ದುಲಿಲ್ಲಾ, ಅಲ್ಲಾಹು ಅಕ್ಬರ್ ಈ ಥರದ ಪದಗಳನ್ನು ಹೇಳ್ಕೊಳ್ಳೋದ್ರಿಂದ ಮನಸ್ಸಿಗೆ ಸ್ಥಿರತೆ ಮತ್ತು ಧೈರ್ಯ ಸಿಗುತ್ತೆ. ಹಾಗಾದ್ರೆ ಕೊನೆಗೆ ನಮಗೆ ಅರ್ಥವಾಗೋದೇನು ಅಂದ್ರೆ ತಯಾರಿ ಅಂದ್ರೆ ಬರೀ ಒಂದು ಬ್ಯಾಗ್ ಪ್ಯಾಕ್ ಮಾಡೋದಲ್ಲ. ಅದು ದೇಹ, ಮನಸ್ಸು ಮತ್ತು ಆತ್ಮ ಈ ಮೂರನ್ನೂ ಸಿದ್ಧಗೊಳಿಸೋದು. ಹಾಗಾದ್ರೆ ಈ ಇಡೀ ಪಯಣದಲ್ಲಿ ನಿಜವಾದ ಶಕ್ತಿಯನ್ನು ಕೊಡುವಂಥದ್ಯಾವುದು? ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿವರಣೆಯನ್ನ ಮುಗಿಸೋಣ. Shifa Maternity Care, Dr. Salma Atta for appointment call 243761.